ರಿಚರ್ಡ್ ಅನ್ನೋ ಒಬ್ಬ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಕೆಲವು ವರ್ಷಗಳ ಹಿಂದೆ ನಿಗೂಢವಾಗಿ ಕಣ್ಮರೆಯಾಗಿರ್ತಾನೆ. ಇವನ ಎಲ್ಲಾ ಅಸೆಟ್ಸ್ ಗಳನ್ನ ಟೇಕ್ ಓವರ್ ಮಾಡೋ ಮುಂಚೆ ಇವನ ಮಗಳು ಲಾರಾ ರಿಚರ್ಡ್ ಕಣ್ಮರೆಯಾದಂತ ನಿಗೂಢತೆಯನ್ನ ಕಂಡು ಹಿಡಿತಾಳ ಅನ್ನೋದೇ ಈ ಮೂವಿ ಕತೆ. 2018ರಲ್ಲಿ ರಿಲೀಸ್ ಆದ ಅಡ್ವೆಂಚರ್ ಗಳಿಂದ ತುಂಬಿದಂತ ಈ ಮೂವಿ ಹೆಸರು ಟೋಮ್ ರೇಡರ್ ಅಂತ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ನಿಗೂಢವಾದ ಅಡ್ವೆಂಚರಸ್ ಮೂವಿನ ಶುರು ಮಾಡೋಣ. ಮೂವಿ ಆರಂಭದಲ್ಲಿ ಹಿಮಿಕೋ ಅನ್ನೋ ಒಬ್ಳು ಜಪಾನಿನ ರಾಣಿ ತನ್ನ ಬ್ಲಾಕ್ ಮ್ಯಾಜಿಕ್ ಇಂದ ಇಡೀ ರಾಜ್ಯವನ್ನೇ ರೂಲ್ ಮಾಡ್ತಾ ಇರ್ತಾಳೆ. ಈ ರಾಣಿ ವಿರುದ್ಧ ಯಾರೇ ಬಂದ್ರು ಅವರನ್ನ ಮುಟ್ಟಿ ತನ್ನ ಬ್ಲಾಕ್ ಮ್ಯಾಜಿಕ್ ಇಂದ ಸಾಯಿಸ್ತಾ ಇರ್ತಾಳೆ. ಅದಕ್ಕೆ ಈ ರಾಣಿಯ ಒಬ್ಬ ಜನರಲ್ ಇವಳನ್ನ ಸಾಯಿಸಿ ಡೆವಿಲ್ ಸಿ ಮಧ್ಯೆ ಇರೋ ಒಂದು ಮಿಸ್ಟರಿಯಸ್ ಐಲ್ಯಾಂಡ್ ಅಲ್ಲಿರೋ ಒಂದು ಮೌಂಟೇನ್ ಕೆಳಗಡೆ ಹೂತಾಕಿರ್ತಾನೆ. ಈ ವಿಷಯ ಅಕ್ಕಪಕ್ಕ ರಾಜ್ಯದಲ್ಲಿರೋ ಜನಗಳಿಗೆ ಗೊತ್ತಾಗಿ ಅವಳ ಶಕ್ತಿಯನ್ನ ಪಡೆಯೋಕೆ ಅಂತ ಆ ಐಲ್ಯಾಂಡ್ ಅನ್ನ ಹುಡುಕೋಕೆ ಶುರು ಮಾಡ್ತಾರೆ. ಆದ್ರೆ ರಿಚರ್ಡ್ಗೆ ಆ ಐಲ್ಯಾಂಡ್ ಗೆ ಹೋಗೋ ಒಂದು ಮ್ಯಾಪ್ ಸಿಕ್ಕಿರೋದ್ರಿಂದ ಹಿಮಿಕೋ ರಾಣಿಯ ರಹಸ್ಯವನ್ನ ತಿಳ್ಕೋಬೇಕು ಅಂತ ತನ್ನ ಮಗಳು ಲಾರಾನ ಬಿಟ್ಟು ಎಲ್ಲರಿಗಿಂತ ಮುಂಚೆ ಹೋಗಿರ್ತಾನೆ ಅಂತ ಒಂದು ವಾಯ್ಸ್ ಓವರ್ ಅಲ್ಲಿ ಹೇಳ್ತಾರೆ. ನಂತರ ಈ ಮೂವಿಯ ಲೀಡ್ ಕ್ಯಾರೆಕ್ಟರ್ ಲಾರಾ ಕ್ರಾಫ್ಟ್ ಬಾಕ್ಸಿಂಗ್ ಪ್ರಾಕ್ಟೀಸ್ ಮಾಡೋದನ್ನ ತೋರಿಸ್ತಾರೆ. ಬಾಕ್ಸಿಂಗ್ ಪ್ರಾಕ್ಟೀಸ್ ಮುಗಿದ್ಮೇಲೆ ಇವಳ ಕೋಚ್ ಬಂದು ನೀನ್ ಇನ್ನೂ ಫೀಸ್ ಕಟ್ಟಿಲ್ಲ, ಫೀಸ್ ಕಟ್ಟಿದ್ರೆ ಮಾತ್ರ ನಾನ್ ನಿಂಗೆ ಕೋಚ್ ಮಾಡೋಕ್ ಆಗೋದು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಪ್ರಾಕ್ಟೀಸ್ ಸೆಷನ್ ಮುಗಿದ್ಮೇಲೆ ಲಾರಾ ತನ್ನ ಕೆಲಸಕ್ಕೆ ಲಾಗ್ ಇನ್ ಆಗ್ತಾಳೆ. ಅಂದ್ರೆ ಲಾರಾ ತನ್ನ ಸರ್ವೈವಲ್ ಗೋಸ್ಕರ ಫುಡ್ ಡೆಲಿವರಿ ಜಾಬ್ ಅನ್ನ ಮಾಡ್ತಾ ಇರ್ತಾಳೆ. ಇವಳನ್ನ ನೋಡಿದ್ರೆ $1 ಮಿಲಿಯನ್ ಬಿಸ್ನೆಸ್ ಮ್ಯಾನ್ ನ ಮಗಳು ಅಂತ ಅನ್ಸೋದೇ ಇಲ್ಲ. ಲಾರಾ ಫುಡ್ ಡೆಲಿವರಿ ಮಾಡ್ತಾ ಒಂದು ಬೈಕ್ ಶಾಪ್ ಗೆ ಬಂದಾಗ ಆ ಬೈಕ್ ಶಾಪ್ ಅಲ್ಲಿ ಲಾರಾಗೆ ಒಂದು ಬೈಕ್ ರೇಸ್ ಬಗ್ಗೆ ಗೊತ್ತಾಗುತ್ತೆ. ಒಂದ್ ವೇಳೆ ಈ ಬೈಕ್ ರೇಸ್ ಅಲ್ಲಿ ಏನಾದ್ರೂ ಗೆದ್ರೆ $600 ಸಿಗ್ತವೆ ಅಂತ ಇವಳು ಕೂಡ ಆ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಳೆ. ಆಗ ಲಾರಾಳ ಬೈಕ್ ಗೆ ಒಂದು ಪೇಂಟ್ ಬಾಕ್ಸ್ ಹಾಕಿ ಅದನ್ನ ಹೋಲ್ ಮಾಡಿ ಮುಂದೆ ಕಳಿಸ್ತಾರೆ. 30 ನಿಮಿಷಗಳಲ್ಲಿ ಲಾರಾನ ಯಾರು ಹಿಡಿತಾರೋ ಅವರಿಗೆ ಈ ದುಡ್ಡು ಸಿಗುತ್ತೆ. ಇಲ್ಲ ಅಂದ್ರೆ ಆ ದುಡ್ಡೆಲ್ಲ ಲಾರಾಗೆ ಸೇರುತ್ತೆ. ಲಾರಾ ಮುಂದೆ ಹೋಗ್ತಿರ್ಬೇಕಾದ್ರೆ ಬೇರೆ ಬೈಕರ್ಸ್ ಗಳು ಇವಳನ್ನ ಫಾಲೋ ಮಾಡ್ತಾ ಇರ್ತಾರೆ. ಆಗ ಲಾರಾ ತಲೆ ಓಡಿಸಿ ಒಂದು ಟ್ರಕ್ ಮೇಲೆ ಜಂಪ್ ಮಾಡಿ ಕೂತ್ಕೋತಾಳೆ. ಇದರಿಂದ ಆ ಬೈಕರ್ಸ್ ಗಳಿಗೆ ಲಾರಾ ಯಾವ ಕಡೆ ಹೋಗಿದ್ದಾಳೆ ಅಂತ ಗೊತ್ತಾಗೋದಿಲ್ಲ. ಹಾಗೆ ಮುಂದೆ ಹೋದಾಗ ಲಾರಾ ಮತ್ತೆ ಆ ಟ್ರಕ್ ಇಂದ ಕೆಳಗಡೆ ಜಂಪ್ ಮಾಡ್ತಾಳೆ. ಆ ಬೈಕರ್ ಗಳು ಇವಳನ್ನ ನೋಡಿ ಮತ್ತೆ ಫಾಲೋ ಮಾಡೋಕೆ ಶುರು ಮಾಡ್ತಾರೆ. ದಾರಿಯಲ್ಲಿ ಲಾರಾ ಕೆಲವು ಸ್ಕೂಲ್ ಮಕ್ಕಳನ್ನ ನೋಡಿ ಇವಳಿಗೆ ತನ್ನ ಬಾಲ್ಯದ ಬಗ್ಗೆ ನೆನಪಾಗುತ್ತೆ. ಹಾಗೆ ಹಿಂದೆ ನೋಡ್ತಾ ಹೋಗ್ತಿರ್ಬೇಕಾದ್ರೆ ಮುಂದೆ ಒಂದು ಪೊಲೀಸ್ ಕಾರ್ ಬಂದಾಗ ಅದಕ್ಕೆ ಡಿಕ್ಕಿ ಹೊಡಿತಾಳೆ. ಈ ಕಾರಣಕ್ಕೆ ಪೊಲೀಸರು ಲಾರನ್ನ ಕರ್ಕೊಂಡು ಸ್ಟೇಷನ್ ಗೆ ಬಂದಿರ್ತಾರೆ. ಆಗ ಆನಾ ಮಿಲ್ಲರ್ ಅನ್ನೋ ಒಬ್ಳು ಲೇಡಿ ಬಂದು ಲಾರಾ ಜೊತೆ ಮಾತಾಡ್ತಾ ನಿಮ್ಮ ಅಪ್ಪಂದೆ ಬೇಜಾನ್ ಆಸ್ತಿ ಇದೆ, ನೀನ್ ಯಾಕೆ ಇಷ್ಟೊಂದು ಕಷ್ಟ ಪಡ್ತಿದ್ಯಾ ಅಂತ ಕೇಳ್ತಾಳೆ. ಬೇಸಿಕಲಿ ಆನಾ ರಿಚರ್ಡ್ ಅಂದ್ರೆ ಲಾರಾಳ ತಂದೆಯ ಮ್ಯಾನೇಜರ್ ಆಗಿರ್ತಾಳೆ. ಲಾರಾಗೆ ತನ್ನ ತಂದೆ ಸತ್ತಿಲ್ಲ, ಅವರು ಇನ್ನೂ ಜೀವಂತವಾಗಿ ಇದ್ದಾರೆ ಅಂತ ಅನ್ಸುತ್ತೆ. ಅದಕ್ಕೆ ಆನಾ ಅವರು ಜೀವಂತವಾಗಿದ್ರೆ ಯಾವಾಗ್ಲೂ ಬರ್ತಿದ್ರು, ಇದುವರೆಗೂ ಬಂದಿಲ್ಲ ಅಂದ್ರೆ ಅವರು ಸತ್ತಿದ್ದಾರೆ ಅಂತಾನೆ ಅರ್ಥ. ನಾಳೆ ನಿಮ್ಮ ತಂದೆ ಆಸ್ತಿಯನ್ನೆಲ್ಲ ನಿನ್ ಹೆಸರಿಗೆ ಬರೆಯುವಂತ ದಿನ, ಅದಕ್ಕೆ ಮಿಸ್ ಮಾಡದೆ ಆಫೀಸ್ಗೆ ಬಾ ಅಂತ ಹೇಳ್ತಾಳೆ. ಆದ್ರೆ ಲಾರಾ ಅದು ನನ್ ತಂದೆ ಆಸ್ತಿ ನಂದಲ್ಲ, ಅದಕ್ಕೆ ನಂಗೆ ಏನು ಬೇಡ ಅಂತ ಹೇಳಿದಾಗ ಆನಾ ನೀನ್ ಬೇಡ ಅಂದ್ರೆ ಇಡೀ ಆಸ್ತಿಯನ್ನ ಸರ್ಕಾರ ಟೇಕ್ ಓವರ್ ಮಾಡುತ್ತೆ, ಕಂಪನಿಗಳಲ್ಲದೆ ನೀನ್ ಆಡಿ ಬೆಳೆದಂತ ಮನೆ ಕೂಡ ತಗೊಳುತ್ತೆ ಅಂತ ಹೇಳಿದಾಗ ಲಾರಾ ಸುಮ್ನಾಗ್ತಾಳೆ. ನಂತರ ಲಾರಾ ಡ್ಯಾಮೇಜ್ ಆದಂತ ಬೈಕ್ ತಗೊಂಡು ತನ್ನ ಮನೆಗೆ ಬಂದು ಆನಾ ಹೇಳಿರೋ ಮಾತುಗಳ ಬಗ್ಗೆ ಯೋಚನೆ ಮಾಡ್ತಾ ಕೂತಾಗ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ. ರಿಚರ್ಡ್ ಲಾರಾನ ಬಿಟ್ಟು ಹಿಮಿಕೋ ರಾಣಿಯ ಹುಡುಕಾಟಕ್ಕೆ ಅಂತ ಹೋಗೋ ಮುಂಚೆ ನಾನ್ ಖಂಡಿತ ವಾಪಸ್ ಬಂದೇ ಬರ್ತೀನಿ ಅಂತ ಲಾರಾಗೆ ಹೇಳಿರ್ತಾನೆ. ಮರುದಿನ ಲಾರಾ ಆಫೀಸ್ಗೆ ಬಂದಾಗ ರಿಸೆಪ್ಷನಿಸ್ಟ್ ಇವಳನ್ನ ಡೆಲಿವರಿ ಗರ್ಲ್ ಅಂತ ತಿಳಿದು ಪ್ಯಾಕೇಜ್ ಗಳು ಹಿಂದ್ಗಡೆ ಇದೆ ಅಂತ ಹೇಳಿ ಇವಳ ಹೆಸರನ್ನ ಕೇಳ್ತಾನೆ. ಯಾಕಂದ್ರೆ ಲಾರಾ ಕೂಡ ಡೆಲಿವರಿ ಗರ್ಲ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಆಗ ಇವಳು ನನ್ನ ಹೆಸರು ಲಾರಾ ಕ್ರಾಫ್ಟ್ ಅಂತ ಹೇಳಿದಾಗ ರಿಸೆಪ್ಷನಿಸ್ಟ್ ಶಾಕ್ ಆಗ್ತಾನೆ. ನಂತರ ಲಾರಾ ಮೇಲೆ ಬಂದು ಆನಾ ಮತ್ತೆ ಒಬ್ಬ ಲೀಗಲ್ ಅಡ್ವೈಸರ್ ಗೆ ಮೀಟ್ ಮಾಡ್ತಾಳೆ. ಆಗ ಲೀಗಲ್ ಅಡ್ವೈಸರ್ ಒಂದು ಫಾರ್ಮ್ ಕೊಟ್ಟು ಇದಕ್ಕೆ ಸೈನ್ ಹಾಕು ಅಂತ ಹೇಳಿದಾಗ ಲಾರಾ ಅವನ ಕೈಯಲ್ಲಿದ್ದಂತ ಒಂದು ಜಾಪಾನೀಸ್ ಪಜಲ್ ಅನ್ನ ನೋಡಿ ತಗೋತಾಳೆ. ಬೇಸಿಕಲಿ ಈ ಪಜಲ್ ರಿಚರ್ಡ್ ಲಾರಾಗೆ ಅಂತಾನೆ ಇಟ್ಟಿರ್ತಾನೆ. ಲಾರಾ ಆ ಪಜಲ್ ಅನ್ನ ಸಾಲ್ವ್ ಮಾಡಿದಾಗ ಅದರಲ್ಲಿ ರಿಚರ್ಡ್ ಮತ್ತೆ ಲಾರಾಳ ಒಂದು ಫೋಟೋ ಇರುತ್ತೆ, ಜೊತೆಗೆ ಒಂದು ಕೀ ಮತ್ತೆ ನೋಟ್ ಕೂಡ ಇರುತ್ತೆ. ಆ ನೋಟ್ ಅಲ್ಲಿ ಫಸ್ಟ್ ಲೆಟರ್ ಇನ್ ಮೈ ನೇಮ್ ಇಸ್ ಮೈ ಫೈನಲ್ ಡೆಸ್ಟಿನೇಷನ್ ಅಂತ ಬರೆದಿರುತ್ತೆ. ಲಾರಾ ಅದನ್ನ ಓದಿ ಪೇಪರ್ ಮೇಲೆ ಸೈನ್ ಮಾಡದೆ ಅಲ್ಲಿಂದ ರಿಚರ್ಡ್ ನ ಮನೆಗೆ ಬರ್ತಾಳೆ. ಇಷ್ಟು ದೊಡ್ಡ ಮನೆ ಇದ್ರೂ ಕೂಡ ಲಾರಾ ಈ ಮನೆಯಲ್ಲಿ ಇರದೆ ಒಂದು ಬಾಡಿಗೆ ಮನೆಯಲ್ಲಿ ವಾಸವಾಗಿರ್ತಾಳೆ. ರಿಚರ್ಡ್ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದಂತ ಒಂದು ಬೇಸ್ಮೆಂಟ್ ರೂಮ್ ಬಗ್ಗೆ ಲಾರಾಗೆ ಗೊತ್ತಿರೋದ್ರಿಂದ ಅಲ್ಲಿ ಹೋಗಿ ನೋಡ್ತಾಳೆ. ಆಗ ರಿಚರ್ಡ್ ಅಂತ ಬರೆದಿರೋ ಹೆಸರಿನ ಫಸ್ಟ್ ಲೆಟರ್ ಅಂದ್ರೆ ಆರ್ ಮೇಲೆ ಪ್ರೆಸ್ ಮಾಡಿದಾಗ ಕೀ ಹಾಕುವಂತ ಒಂದು ಸ್ಲಾಟ್ ಓಪನ್ ಆಗುತ್ತೆ. ಲಾರಾಗೆ ಆ ಪಜಲ್ ಬಾಕ್ಸ್ ಅಲ್ಲಿ ಸಿಕ್ಕಂತ ಕೀಯನ್ನ ಅಲ್ಲಿ ಹಾಕಿದಾಗ ಬೇಸ್ಮೆಂಟ್ ರೂಮ್ ನ ಬಾಗಿಲು ಓಪನ್ ಆಗುತ್ತೆ. ಆಗ ಲಾರಾ ಒಳಗಡೆ ಬಂದು ನೋಡಿದಾಗ ಶಾಕ್ ಆಗ್ತಾಳೆ. ಯಾಕಂದ್ರೆ ಲಾರಾಳ ತಂದೆ ರಿಚರ್ಡ್ ಆ ಹಿಮಿಕೋ ರಾಣಿಯ ಬಗ್ಗೆ ತುಂಬಾನೇ ರಿಸರ್ಚ್ ಗಳು ಮಾಡಿರ್ತಾನೆ. ಆ ರಿಸರ್ಚ್ ಗೆ ಸಂಬಂಧಪಟ್ಟಂತ ಬಹಳಷ್ಟು ರಿಸರ್ಚ್ ಪೇಪರ್ಸ್, ಫೋಟೋಗ್ರಾಫ್ಸ್ ಮತ್ತೆ ವಿಡಿಯೋ ಕ್ಯಾಸೆಟ್ಸ್ ಗಳು ತುಂಬಿರ್ತವೆ. ಲಾರಾ ಹಾಗೆ ಆ ರೂಮ್ ಅಲ್ಲಿ ನೋಡ್ತಿರ್ಬೇಕಾದ್ರೆ ಒಂದು ಹ್ಯಾಂಡಿಕ್ಯಾಮ್ ಅನ್ನ ನೋಡಿ ಅದನ್ನ ಪ್ಲೇ ಮಾಡ್ತಾಳೆ. ಆ ಹ್ಯಾಂಡಿಕ್ಯಾಮ್ ಅಲ್ಲಿ ರಿಚರ್ಡ್ ಲಾರಾಗೆ ಅಂತ ಒಂದು ಮೆಸೇಜ್ ರೆಕಾರ್ಡ್ ಮಾಡಿರ್ತಾನೆ. ಆ ವಿಡಿಯೋ ಮೆಸೇಜ್ ಅಲ್ಲಿ ರಿಚರ್ಡ್ ತುಂಬಾ ವರ್ಷಗಳಿಂದ ಹಿಮಿಕೋ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಿರ್ತಾನೆ. ಈ ಪ್ರಾಜೆಕ್ಟ್ ಬೇಸಿಕಲಿ ಸೂಪರ್ ನ್ಯಾಚುರಲ್ ಪವರ್ ಇರೋ ಎಂಟಿಟಿಗಳನ್ನ ಹುಡುಕೋದಾಗಿರುತ್ತೆ. ನಾನ್ ನಿಮ್ಗೆ ಮೂವಿ ಆರಂಭದಲ್ಲೇ ಹೇಳಿರೋ ಹಾಗೆ
ರಿಚರ್ಡ್ ಹಿಮಿಕೋ ರಾಣಿನ ಹುಡ್ಕೊಂಡು ಹೋಗಿರ್ತಾನೆ. ಯಾಕಂದ್ರೆ ಹಿಮಿಕೋ ರಾಣಿಗೆ ಇದ್ದಂತ ಪವರ್ ಬೇರೆ ಯಾರಿಗಾದ್ರೂ ಸಿಕ್ಕರೆ ಅವರು ಈ ಪ್ರಪಂಚವನ್ನೇ ನಾಶ ಮಾಡಬಹುದು. ಅದಕ್ಕೆ ಹಿಮಿಕೋ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತ ಎಲ್ಲ ರಿಸರ್ಚ್ ಡಾಕ್ಯುಮೆಂಟ್ ಗಳನ್ನ ಇಮಿಡಿಯೇಟ್ ಆಗಿ ಸುಟ್ಟು ಹಾಕು. ಆ ರಿಸರ್ಚ್ ಪೇಪರ್ ಗಳು ಯಾರ ಕೈಗೂ ಸಿಗಬಾರ್ದು ಅಂತ ಆ ವಿಡಿಯೋ ಮೆಸೇಜ್ ಅಲ್ಲಿ ಹೇಳಿರ್ತಾನೆ. ಅದಕ್ಕೆ ಲಾರಾ ಎಲ್ಲ ರಿಸರ್ಚ್ ಪೇಪರ್ ಗಳನ್ನ ಚೆಕ್ ಮಾಡಬೇಕಾದ್ರೆ ರಿಚರ್ಡ್ ಆ ಐಲ್ಯಾಂಡ್ ಗೆ ಹೋಗೋಕೆ ಅಂತ ಖರೀದಿ ಮಾಡಿದಂತ ಒಂದು ಬೋಟ್ ಮಾಲೀಕನ ಅಡ್ರೆಸ್ ಇರೋ ರಿಸಿಪ್ಟ್ ಸಿಗುತ್ತೆ. ಇವಳ ಹತ್ರ ಹಣ ಇಲ್ದೇ ಇರೋ ಕಾರಣ ಒಂದು ಜ್ಯುವೆಲರಿ ಶಾಪ್ ಗೆ ಬಂದು ಒಂದು ಅಮ್ಯುಲೆಟ್ ಅನ್ನ ಮಾರಿ ಹಣ ತಗೋತಾಳೆ. ನಂತರ ಆ ಬೋಟ್ ಓನರ್ ನ ಅಡ್ರೆಸ್ ಹುಡುಕೋಕೆ ಅಂತ ಬೋಟ್ ಗಳಿರೋ ಜಾಗಕ್ಕೆ ಬರ್ತಾಳೆ. ಅಲ್ಲಿರೋ ಜನಗಳಿಗೆ ಆ ಅಡ್ರೆಸ್ ಕೇಳ್ತಿರ್ಬೇಕಾದ್ರೆ ಯಾರು ಕೂಡ ಹೇಳೋದಿಲ್ಲ. ಆಗ 3 ಹುಡುಗರು ಬಂದು ಅಡ್ರೆಸ್ ಹೇಳೋ ನೆಪದಲ್ಲಿ ಅವಳ ಬ್ಯಾಗ್ ತಗೊಂಡು ಓಡೋಗ್ತಾರೆ. ಆ ಬ್ಯಾಗ್ ಅಲ್ಲಿ ಹಣ ಮತ್ತೆ ರಿಸರ್ಚ್ ಪೇಪರ್ ಗಳಿರೋದ್ರಿಂದ ಲಾರಾ ಕೂಡ ಆ ಹುಡುಗರನ್ನ ಫಾಲೋ ಮಾಡ್ತಾ ಇರ್ತಾಳೆ. ಬಹಳ ಹೊತ್ತು ಫಾಲೋ ಮಾಡಿದ್ಮೇಲೆ ಲಾರಾ ಆ ಹುಡುಗನ ಹಿಡಿದು ಅವಳ ಬ್ಯಾಗ್ ಅನ್ನ ತಗೋತಾಳೆ. ಆದ್ರೆ ಈ ಹುಡುಗರು ಲಾರಾಗೆ ಚಾಕು ತೋರಿಸಿ ಮತ್ತೆ ಬ್ಯಾಗ್ ಕೇಳಿದಾಗ ಇವಳು ಅಲ್ಲಿಂದ ಓಡೋಕೆ ಶುರು ಮಾಡ್ತಾಳೆ. ಆದ್ರೆ ಲಾರಾ ಓಡ್ಬೇಕಾದ್ರೆ ಒಂದು ಬೋಟ್ ಮೇಲೆ ಬಂದು ಟ್ರ್ಯಾಪ್ ಆದಾಗ ಒಬ್ಬ ವ್ಯಕ್ತಿ ಗನ್ ಹಿಡಿದು ಆ 3 ಹುಡುಗರನ್ನ ಅಲ್ಲಿಂದ ಓಡಿಸ್ತಾನೆ. ಆಗ ಲಾರಾ ನಾನು ಲೂರೆನ್ ಅನ್ನೋ ವ್ಯಕ್ತಿನ ಹುಡುಕ್ತಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಆ ವ್ಯಕ್ತಿ ಕುಡಿದಿರೋದ್ರಿಂದ ಕೆಳಗ್ ಬೀಳ್ತಾನೆ. ನಂತರ ಲಾರಾ ಅವನನ್ನ ಒಂದು ರೆಸ್ಟ್ ರೂಮ್ ಒಳಗೆ ತಂದು ಅವನ ಮುಖದ ಮೇಲೆ ನೀರ್ ಹಾಕಿ ಲೂರೆನ್ ಬಗ್ಗೆ ಕೇಳುತ್ತಾಳೆ. ಇಲ್ಲಿ ನಮ್ಗೆ ಈ ವ್ಯಕ್ತಿ ಹೆಸರು ಕೂಡ ಲೂರೆನ್ ಅಂತ ಗೊತ್ತಾಗುತ್ತೆ. ಅಂದ್ರೆ ರಿಚರ್ಡ್ 7 ವರ್ಷಗಳ ಹಿಂದೆ ಕರ್ಕೊಂಡು ಹೋಗಿದ್ದು ಲೂರೆನ್ ನ ತಂದೆಗೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಲೂರೆನ್ 7 ವರ್ಷಗಳು ಕಳೆದ್ರು ಕೂಡ ಇವರ ತಂದೆ ವಾಪಸ್ ಬರದೇ ಇದ್ದಾಗ ಅವರು ಸತ್ತಿರಬಹುದು ಅಂತ ತಿಳ್ಕೊಂಡಿರ್ತಾನೆ. ಆದ್ರೆ ಲಾರಾ ರಿಚರ್ಡ್ ನ ಕೆಲವು ರಿಸರ್ಚ್ ಪೇಪರ್ ಗಳನ್ನ ತಂದಿರೋದಕ್ಕೆ ಇವರಿಬ್ಬರ ತಂದೆ ಎಲ್ಲಿಗೆ ಹೋಗಿದ್ದಾರೆ ಅಂತ ಗೊತ್ತಾಗುತ್ತೆ. ನಮ್ಗೆ ಇಲ್ಲಿ ಆ ಮಿಸ್ಟೀರಿಯಸ್ ಐಲ್ಯಾಂಡ್ ನ ಹೆಸರು ನಮಟೈ ಅಂತ ಗೊತ್ತಾಗುತ್ತೆ. ಅದು ಅಲ್ಲದೆ ಈ ನಮಟೈ ಐಲ್ಯಾಂಡ್ ಗೆ ಹೋಗುವಂತ ಒಂದು ಮ್ಯಾಪ್ ಕೂಡ ರಿಸರ್ಚ್ ಪೇಪರ್ ಗಳಲ್ಲಿ ಇರುತ್ತೆ. ಅದಕ್ಕೆ ಲಾರಾ ಲೂರೆನ್ ನ ಆ ಐಲ್ಯಾಂಡ್ ಗೆ ಕರ್ಕೊಂಡು ಹೋಗುವಂತ ಹೇಳಿದಾಗ ಲೂರೆನ್ ಆಗಲ್ಲ ಅಂತ ಹೇಳ್ತಾನೆ. ಹೀಗೆ ಸುಮಾರು ಹೊತ್ತು ಲಾರಾ ಲೂರೆನ್ ಗೆ ಎಲ್ಲಾ ವಿಷಯವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾಳೆ. ಆದ್ರೂ ಕೂಡ ಲೂರೆನ್ ಬರಲ್ಲ ಅಂತಾನೆ ಹೇಳ್ತಾನೆ. ಆಗ ಲಾರಾ ಹಣ ತೋರಿಸಿ ನೀನ್ ನಂಗೆ ಯಮಟೈ ಐಲ್ಯಾಂಡ್ ಗೆ ಹೋಗೋಕೆ ಸಹಾಯ ಮಾಡಿದ್ರೆ ಈ ದುಡ್ಡು ನಿಂದೆ ಅಂತ ಹೇಳಿದಾಗ ಲೂರೆನ್ ಆ ಹಣ ನೋಡಿ ಸರಿ ನಾನು ನಿಂಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾನೆ. ನಂತರ ಇಬ್ರು ಬೋಟ್ ತಗೊಂಡು ಯಮಟೈ ಐಲ್ಯಾಂಡ್ ಕಡೆ ಪ್ರಯಾಣ ಶುರು ಮಾಡ್ತಾರೆ. ದಾರಿಯಲ್ಲಿ ಲಾರಾ ರಿಚರ್ಡ್ ನ ರಿಸರ್ಚ್ ಪೇಪರ್ ಗಳನ್ನ ನೋಡ್ತಾ ಒಂದು ಆಡಿಯೋ ರೆಕಾರ್ಡಿಂಗ್ ಅನ್ನ ಕೇಳ್ತಾ ಇರ್ತಾಳೆ. ಜೊತೆಗೆ ಮತ್ತೆ ಒಂದು ಪಜಲ್ ಅನ್ನ ಸಾಲ್ವ್ ಮಾಡೋ ಪ್ರಯತ್ನ ಕೂಡ ಮಾಡ್ತಿರ್ತಾಳೆ. ಹಿಮಿಕೋ ಪ್ರಾಜೆಕ್ಟ್ ನ ರಿಸರ್ಚ್ ಪೇಪರ್ ಗಳನ್ನ ಸ್ಟಡಿ ಮಾಡಿದಾಗ ಆ ಪಜಲ್ ಕೂಡ ಸಾಲ್ವ್ ಮಾಡ್ತಾಳೆ. ಆ ಪಜಲ್ ಒಳಗಡೆ ಟ್ರಿನಿಟಿ ಅನ್ನೋ ಒಂದು ಗ್ರೂಪ್ ಆಲ್ರೆಡಿ ಆ ಐಲ್ಯಾಂಡ್ ಅಲ್ಲಿ ಬಂದಿದೆ. ಆ ಗ್ರೂಪ್ ಕೂಡ ಹಿಮಿಕೋ ಬಾಡಿನ ಹುಡುಕಿ ಅವಳಿಗಿದ್ದಂತ ಶಕ್ತಿಯನ್ನ ಪಡಿಬೇಕು ಅಂತಾನೆ ಆ ಐಲ್ಯಾಂಡ್ ಗೆ ಬಂದಿರ್ತಾರೆ. ಬಿಕಾಸ್ ಈ ಗ್ರೂಪ್ ಸೈಲೆಂಟ್ಲಿ ಸೂಪರ್ ನ್ಯಾಚುರಲ್ ಪವರ್ ಗಳ ಬಗ್ಗೆ ರಿಸರ್ಚ್ ಮಾಡ್ತಾ ಇರುತ್ತೆ ಅಂತ ಲಾರಾಗೆ ಗೊತ್ತಾಗುತ್ತೆ. ಮತ್ತೆ ಫ್ಲಾಶ್ ಬ್ಯಾಕ್ ಅಲ್ಲಿ ಲಾರಾ ತನ್ನ ಆರ್ಚರಿ ಸ್ಕಿಲ್ ಅನ್ನ ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರೆ ರಿಚರ್ಡ್ ಬಂದು ಲಾರಾಗೆ ಮೋಟಿವೇಟ್ ಮಾಡ್ತಾನೆ. ಆಗ ಲಾರಾ ಕೂಡ ಸರಿಯಾಗಿ ಏಮ್ ಮಾಡಿ ಆ ಆಪಲ್ ನ ಶೂಟ್ ಮಾಡ್ತಾಳೆ. ಈ ಕಡೆ ಇವರಿಬ್ರು ಸಮುದ್ರದಲ್ಲಿ ಹೋಗ್ತಿರ್ಬೇಕಾದ್ರೆ ಇವರ ಬೋಟ್ ಒಂದು ಅಲೆಗೆ ಸಿಕ್ಕಾಕೊಳ್ಳುತ್ತೆ. ಇದರಿಂದ ಲಾರಾ ಮತ್ತೆ ಲೂರೆನ್ ತುಂಬಾನೇ ಹೆದರ್ಕೊಂಡು ಆ ಅಲೆಗಳಿಂದ ಸರ್ವೈವ್ ಆಗ್ಬೇಕು ಅಂತ ಫೈಟ್ ಮಾಡ್ತಾ ಇರ್ತಾರೆ. ಆದ್ರೆ ಆ ಬೋಟ್ ಕೂಡ ಯಮಟೈ ಐಲ್ಯಾಂಡ್ ಹತ್ರ ಬರ್ತಿದ್ದಂಗೆ ನೀರಲ್ಲಿ ಮುಳುಗೋಕ್ ಶುರು ಆಗುತ್ತೆ. ಇದರಿಂದ ಇವರಿಬ್ರು ನೀರಲ್ಲಿ ಹಾರ್ತಾರೆ. ಹೇಗೋ ಇವರಿಬ್ರು ನೀರಿಂದ ದಡ ಸೇರಿದಾಗ ಯಾರೋ ಬಂದು ಇವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಲಾರಾಗೆ ಪ್ರಜ್ಞೆ ಬಂದಾಗ ಇವಳು ಎದುರುಗಡೆ ಒಬ್ಬ ವ್ಯಕ್ತಿ ಕೂತಿರೋದ್ ನೋಡಿ ನಾನ್ ಎಲ್ಲಿದ್ದೀನಿ ಅಂತ ಕೇಳ್ತಾಳೆ. ಈ ವ್ಯಕ್ತಿ ಹೆಸರು ಮಟಾಯಸ್ ವೋಜರ್ ಅಂತ, ಟ್ರಿನಿಟಿ ಗ್ರೂಪ್ ನ ಮೇನ್ ಲೀಡರ್. ಈ ವ್ಯಕ್ತಿ ಲಾರಾಗೆ ನೀನ್ ಇಲ್ಲಿಗೆ ಬರಬಾರ್ದಿತ್ತು, ಆದ್ರೆ ನೀನ್ ಇಲ್ಲಿಗೆ ಬಂದಿದ್ದು ಒಳ್ಳೇದೇ ಆಯ್ತು ಅಂತ ಹೇಳಿದಾಗ ನನ್ ಬಗ್ಗೆ ನಿಂಗೆ ಗೊತ್ತು ಅಂತ ಲಾರಾ ಕೇಳ್ತಾಳೆ. 7 ವರ್ಷಗಳ ಹಿಂದೆ ನಿನ್ ತಂದೆ ರಿಚರ್ಡ್ ಕ್ರಾಫ್ಟ್ ಕೂಡ ಇಲ್ಲಿಗೆ ಬಂದಿದ್ದ, ನಾನೇ ಅವನನ್ನ ಸಾಯಿಸಿದ್ದೀನಿ ಅಂತ ಹೇಳಿ ಅವಳ ಬ್ಯಾಗ್ ಅನ್ನ ತೆಗೆದು ನೋಡ್ತಾನೆ. ಬೇಸಿಕಲಿ ಈ ಟ್ರಿನಿಟಿ ಗ್ರೂಪ್ ಕೂಡ ಹಿಮಿಕೋ ರಾಣಿಯ ಟೋಮ್ ನ ಹುಡುಕೋಕೆ ಅಂತಾನೆ ಇಲ್ಲಿಗೆ ಬಂದಿರ್ತಾರೆ. ಲಾರಾ ಬ್ಯಾಗ್ ಅಲ್ಲಿರೋ ರಿಸರ್ಚ್ ಪೇಪರ್ ಗಳನ್ನ ನೋಡಿ ಆ ಹಿಮಿಕೋ ರಾಣಿಯ ಟೋಮ್ ಎಲ್ಲಿದೆ ಮತ್ತೆ ಅಲ್ಲಿಗೆ ಹೇಗೆ ಹೋಗ್ಬೇಕು ಅಂತ ಇವನಿಗೆ ಗೊತ್ತಾಗ್ಬಿಡುತ್ತೆ. ಹೊರಗಡೆ ಬಂದು ನೋಡಿದಾಗ ಲಾರಾ ತರ ಈ ಐಲ್ಯಾಂಡ್ ಗೆ ಬಂದಂತ ಬಹಳ ಜನರನ್ನ ಬಂದಿ ಮಾಡಿ ಅವರಿಂದ ಕೆಲಸಗಳನ್ನ ಮಾಡಿಸ್ತಾ ಇರ್ತಾನೆ. ನಂತರ ಲಾರಾಳ ಕೈಗಳನ್ನ ಕಟ್ಟಿ ಅವಳನ್ನು ಕೂಡ ಆ ಬೆಟ್ಟವನ್ನು ಹುಡುಕೋಕೆ ಅಂತ ಜೊತೆಲಿ ಕರ್ಕೊಂಡು ಹೋಗ್ತಾರೆ. ಆಗ ಲಾರಾ ಕೆಲವು ಬಾಕ್ಸ್ ಗಳ ಮೇಲೆ ಒಂದು ಲೋಗೋ ಜೊತೆ ಪಾಟ್ನಾ ಅಂತ ಬರೆದಿರೋದನ್ನ ನೋಡಿ ಲೂರೆನ್ಗೆ ಯಾರಿವ್ರು ಅಂತ ಕೇಳ್ತಾಳೆ. ಈ ಎಲ್ಲಾ ಜನ ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿಗೆ ಎದೆ ನೋವು ಬಂದು ಕೆಳಗಡೆ ಕೂತ್ಕೋತಾನೆ. ಆಗ ಮಟಾಯಸ್ ಬಂದು ಆ ವ್ಯಕ್ತಿಯನ್ನ ಶೂಟ್ ಮಾಡಿ ಸಾಯಿಸ್ತಾನೆ. ನಂತರ ಲಾರಾಗೆ ಗನ್ ಪಾಯಿಂಟ್ ಮಾಡಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಆದಷ್ಟು ಬೇಗ ಆ ಬೆಟ್ಟವನ್ನ ಹುಡುಕೋಕೆ ನಮ್ಗೆ ಸಹಾಯ ಮಾಡು ಅಂತ ಹೇಳ್ತಾನೆ. ಈ ನಡುವೆ ಲೂರೆನ್ ಮತ್ತೆ ಲಾರಾ ಅವರಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಒಂದು ಪ್ಲಾನ್ ಮಾಡಿ ಲೂರೆನ್ ಪಕ್ಕದಲ್ಲಿರೋ ಮರ್ಸಿನರೀಸ್ ಗೆ ಹೊಡಿತಾನೆ. ನಂತರ ಇಬ್ರು ಅಲ್ಲಿಂದ ಓಡೋಗ್ಬೇಕು ಅಂದಾಗ ಅನ್ಫಾರ್ಚುನೇಟ್ಲಿ ಮಟಾಯಸ್ ಬಂದು ಲೂರೆನ್ ನ ಹಿಡ್ಕೋತಾನೆ. ಆದ್ರೆ ಲಾರಾ ಒಂದು ನದಿಯಲ್ಲಿ ಬಿದ್ದು ಮುಂದೆ ಹರ್ಕೊಂಡು ಹೋಗ್ತಾಳೆ. ಅದಕ್ಕೆ ಮಟಾಯಸ್ ಅವಳನ್ನ ಹುಡುಕೋಕೆ ಅಂತ ಕೆಲವು ವ್ಯಕ್ತಿಗಳನ್ನ ಕಳಿಸ್ತಾನೆ. ಈ ಕಡೆ ಲಾರಾ ನೀರಲ್ಲಿ ಹರ್ಕೊಂಡು ಹೋಗ್ಬೇಕಾದ್ರೆ ಕ್ರಾಶ್ ಆದಂತ ಒಂದು ಪ್ಲೇನ್ ವಿಂಗ್ ನ ಸಹಾಯದಿಂದ ನೇತಾಡ್ತಾ ಇರ್ತಾಳೆ. ಆ ಪ್ಲೇನ್ ಸುಮಾರು ವರ್ಷಗಳಿಂದ ನೀರಲ್ಲಿ ಇದ್ದಿರೋದ್ರಿಂದ ರಸ್ಟ್ ಹಿಡಿದು ವೀಕ್ ಆಗಿರುತ್ತೆ. ಲಾರಾಳ ಭಾರಕ್ಕೆ ಆ ವಿಂಗ್ ಕ್ರಾಕ್ ಆಗ್ತಿರ್ಬೇಕಾದ್ರೆ ಜಂಪ್ ಮಾಡಿ ಪ್ಲೇನ್ ನ ಮೇನ್ ಕ್ಯಾಬಿನ್ ಕಡೆ ಬಂದು ಅದ್ರ ಒಳಗಡೆ ಬರ್ತಾಳೆ. ಒಳಗಡೆ ಒಂದು ಶಾರ್ಪ್ ಮೆಟಲ್ ಆಬ್ಜೆಕ್ಟ್ ನೋಡಿ ಇವಳ ಕೈಗೆ ಕಟ್ಟಿದಂತ ಹಗ್ಗವನ್ನ ಕಟ್ ಮಾಡ್ತಾ ಇರ್ಬೇಕಾದ್ರೆ ಆ ಪ್ಲೇನ್ ಮುಂದೆ ಮೂವ್ ಆಗ್ತಾ ಇರುತ್ತೆ. ಲಾರಾ ಹತ್ರ ಆಪ್ಷನ್ಸ್ ತುಂಬಾನೇ ಕಮ್ಮಿ ಇರೋದ್ರಿಂದ ಆ ಪ್ಲೇನ್ ಒಳಗಡೆ ಇದ್ದಂತ ಒಂದು ಪ್ಯಾರಾಶೂಟ್ ತಗೊಂಡು ಅದರಿಂದ ಜಂಪ್ ಮಾಡ್ತಾಳೆ. ಆದ್ರೆ ಆ
ಆ ಪ್ಯಾರಾಶೂಟ್ ಕೂಡ ಡ್ಯಾಮೇಜ್ ಆಗಿರೋದ್ರಿಂದ ಲಾರಾ ಆ ಕಾಡಲ್ಲಿ ಕ್ರಾಶ್ ಲ್ಯಾಂಡಿಂಗ್ ಆಗ್ತಾಳೆ. ಈ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ರೆ ಸತ್ತೋಗ್ತಿದ್ರು, ಬಟ್ ಇವಳು ಮೇನ್ ಲೀಡ್ ಆಗಿರೋದ್ರಿಂದ ಬದುಕುಳಿತಾಳೆ. ನಂತರ ಲಾರಾ ಕಾಡಿಂದ ಹೊರಗಡೆ ಬಂದು ನೋಡಿದಾಗ ಹಿಮಿಕೋ ರಾಣಿಯ ಟೋಂಬ್ ಇರುವಂತ ಒಂದು ಮೌಂಟೇನ್ ಎದುರುಗಡೆ ಇರೋದನ್ನ ನೋಡ್ತಾಳೆ. ಇದಾದ್ಮೇಲೆ ಮತ್ತೆ ಕಾಡೊಳಗೆ ಬಂದಾಗ ಒಬ್ಬ ಮರ್ಸಿನರಿ ಬಂದು ಇವಳನ್ನ ಸಾಯಿಸೋ ಪ್ರಯತ್ನ ಮಾಡ್ತಾನೆ. ಆಗ ಲಾರಾ ಕೂಡ ತುಂಬಾನೇ ಧೈರ್ಯದಿಂದ ಆ ವ್ಯಕ್ತಿಯನ್ನ ನೀರೊಳಗೆ ಅವನ ಮುಖ ಹಾಕಿ ಸಾಯಿಸ್ಬಿಡ್ತಾಳೆ. ಇವಳನ್ನ ನೋಡಿ ಮತ್ತೊಬ್ಬ ವ್ಯಕ್ತಿ ಅಲ್ಲಿಂದ ಹೋಗ್ತಿರೋದನ್ನ ನೋಡಿ ಲಾರಾ ಅವನನ್ನ ಫಾಲೋ ಮಾಡ್ಕೊಂಡು ಒಂದು ಗುಹೆ ಒಳಗೆ ಹೋಗ್ತಾಳೆ. ಆದ್ರೆ ಲಾರಾ ಆ ವ್ಯಕ್ತಿಯನ್ನ ನೋಡಿ ಶಾಕ್ ಆಗ್ತಾಳೆ, ಯಾಕಂದ್ರೆ ಆ ವ್ಯಕ್ತಿ 7 ವರ್ಷಗಳ ಹಿಂದೆ ಇವಳನ್ನ ಬಿಟ್ಟು ಬಂದಿರ್ತಾನೆ. ಅಂದ್ರೆ ಈ ವ್ಯಕ್ತಿ ಲಾರಾಳ ತಂದೆ ರಿಚರ್ಡ್ ಕ್ರಾಫ್ಟ್ ಆಗಿರ್ತಾನೆ. ಲಾರಾ ಅವನನ್ನ ಅಪ್ಪ ಅಂತ ಕರೆದ್ರು, ರಿಚರ್ಡ್ ಇದು ನನ್ನ ಭ್ರಮೆ ಅಂತ ತಿಳ್ಕೊತಾನೆ. ಯಾಕಂದ್ರೆ ಲಾರಾ ಇಲ್ಲಿಗೆ ಬರ್ತಾಳೆ ಅಂತ ಅವನು ಕನ್ಸಲ್ಲೂ ಅನ್ಕೊಂಡಿರಲ್ಲ. ಆಗ ಲಾರಾ ಇವನ ಒಂದು ಸಿಗ್ನೇಚರ್ ಜೆಸ್ಚರ್ ಅನ್ನ ತೋರಿಸಿದಾಗ ಇವಳು ನನ್ ಮಗಳೇ ಅಂತ ಹಗ್ ಮಾಡ್ತಾನೆ. ನಂತರ ಅವಳಿಗೆ ಆದಂತ ಗಾಯಗಳನ್ನ ಕೆಲವು ಮೆಡಿಸಿನ್ ಇಂದ ಟ್ರೀಟ್ ಮಾಡಿ ರೆಸ್ಟ್ ಮಾಡು ಅಂತ ಹೇಳ್ತಾನೆ. ಮರುದಿನ ಬೆಳಿಗ್ಗೆ ಲಾರಾ ಎದ್ದು ರಿಚರ್ಡ್ ಹತ್ರ ಬಂದು ಮಾತಾಡ್ತಾ ಇದ್ದಾಗ ನೀವು ಸತ್ತಿದ್ದೀರಾ ಅಂತ ಅನ್ಕೊಂಡಿದ್ದೆ, ಆದ್ರೆ ಯಾಕೆ ನೀವು ಮತ್ತೆ ವಾಪಸ್ ಬರಲಿಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ರಿಚರ್ಡ್ ಇಡೀ ಪ್ರಪಂಚ ನಾನ್ ಸತ್ತಿದ್ದೀನಿ ಅಂತ ತಿಳ್ಕೊಂಡಿದ್ದೆ, ನಾನೇನಾದ್ರೂ ಮತ್ತೆ ವಾಪಸ್ ಬಂದಿದ್ರೆ ಟ್ರಿನಿಟಿ ನನ್ನ ಬಿಡ್ತಾ ಇರ್ಲಿಲ್ಲ. ಹಿಮಿಕೋ ಪ್ರಾಜೆಕ್ಟ್ ಬಗ್ಗೆ ಮಾಡಿದಂತ ಎಲ್ಲ ರಿಸರ್ಚ್ ಪೇಪರ್ ಗಳನ್ನ ತಗೊಳೋಕೆ ನಿಂಗೂ ತೊಂದರೆ ಕೊಡ್ತಾ ಇದ್ರು. ನಾನ್ ಸತ್ತಿದ್ದೀನಿ ಅಂತ ಗೊತ್ತಾದ್ಮೇಲೆನೆ ಟ್ರಿನಿಟಿ ಆ ಟೋಮ್ ನ ಹುಡುಕೋಕೆ ಅಂತ ಒಂದು ಆರ್ಮಿಯನ್ನ ಕಳಿಸಿದ್ದಾಳೆ. ಆ ಹಿಮಿಕೋ ರಾಣಿಯ ಶಕ್ತಿ ಟ್ರಿನಿಟಿಗೆ ಏನಾದ್ರೂ ಸಿಕ್ಕರೆ ಅವಳು ಇಡೀ ಪ್ರಪಂಚವನ್ನೇ ನಾಶ ಮಾಡ್ತಾಳೆ. ಅದಕ್ಕೆ ನಾನು ಮಾಡಿದಂತ ರಿಸರ್ಚ್ ಪೇಪರ್ ಗಳನ್ನ ಸುಟ್ಟಾಕು ಅಂತ ನಿಂಗೆ ಹೇಳಿದ್ದು ಅಂತ ಹೇಳ್ತಾನೆ. ಆಗ ಲಾರಾ ಕೂಡ ನಾನು ಆ ಪೇಪರ್ ಗಳನ್ನ ಸುಟ್ಟಿಲ್ಲ, ನಿಜ ಏನು ಅಂತ ತಿಳ್ಕೋಬೇಕು ಅಂತಾನೆ ಆ ಪೇಪರ್ ಗಳನ್ನ ನನ್ ಜೊತೆನೆ ತಗೊಂಡ್ ಬಂದಿದ್ದೆ. ಆದ್ರೆ ಆ ಪೇಪರ್ ಗಳು ಈಗ ಮಟಾಯಸ್ ಹತ್ರ ಇವೆ ಅಂತ ಹೇಳಿದಾಗ ರಿಚರ್ಡ್ ಲಾರಾ ಮೇಲೆ ಸಿಟ್ಟಾಗ್ತಾನೆ. ಯಾಕಂದ್ರೆ ಆ ಪೇಪರ್ ಗಳು ಮಟಾಯಸ್ ಹತ್ರ ಇವೆ ಅಂದ್ರೆ ಅವನು ಆ ಟೋಮ್ ನ ಹುಡ್ಕೊಂಡು ಹೋಗಿ ಹಿಮಿಕೋ ರಾಣಿಯ ಶಕ್ತಿಯನ್ನ ಪಡ್ಕೋತಾನೆ ಅಂತ. ಈ ಕಡೆ ಮಟಾಯಸ್ಗೆ ಆ ಟೋಮ್ ಇರೋ ಮೇನ್ ಗೇಟ್ ಸಿಕ್ಕಿರೋದ್ರಿಂದ ಸ್ಯಾಟಲೈಟ್ ಫೋನ್ ಇಂದ ಕಾಲ್ ಮಾಡಿ ಟ್ರಾನ್ಸ್ಪೋರ್ಟ್ ಕಳಿಸಿ ಅಂತ ಹೇಳ್ತಾನೆ. ಆಗ ಲಾರಾ ಅವರನ್ನ ತಡಿಬೇಕು ಅಂತ ಒಂದು ಆರ್ಚರಿ ತಗೊಂಡು ಮತ್ತೆ ಇವರ ಕ್ಯಾಂಪ್ ಹತ್ರ ಬರ್ತಾಳೆ. ಅಲ್ಲಿರೋ ವ್ಯಕ್ತಿಗಳ ಕಣ್ತಪ್ಪಿಸಿ ಒಂದು ಕ್ಯಾಂಪ್ ಒಳಗೆ ಬಂದಾಗ ಮಟಾಯಸ್ ಕೂಡ ಟೆನ್ಷನ್ ಅಲ್ಲಿ ಒಳಗಡೆ ಬರ್ತಾನೆ. ಯಾಕಂದ್ರೆ ಆ ಟೋಮ್ ನ ಗೇಟ್ ಓಪನ್ ಮಾಡೋಕೆ ಒಂದು ಸ್ಪೆಷಲ್ ಕೋಡ್ ಬೇಕಿರುತ್ತೆ. ಆ ಸ್ಪೆಷಲ್ ಕೋಡ್ ಕೇವಲ ರಿಚರ್ಡ್ ಗೆ ಮಾತ್ರ ಗೊತ್ತಿರುತ್ತೆ. ನಂತರ ಲಾರಾ ಒಬ್ಬ ವ್ಯಕ್ತಿನ ಶೂಟ್ ಮಾಡಿ ಸಾಯಿಸಿ ಅವನ ಹತ್ರ ಇದ್ದಂತ ವೆಪನ್ ಗಳನ್ನ ತಕೊಳ್ಳಿ ಅಂತ ಲೂರೆನ್ ಗೆ ಹೇಳ್ತಾಳೆ. ಟ್ರಿನಿಟಿ ಗ್ರೂಪ್ ಮತ್ತೆ ಕೈದಿಗಳ ಗ್ರೂಪ್ ಮಧ್ಯೆ ಒಂದು ಫೈರಿಂಗ್ ಶುರು ಆಗುತ್ತೆ. ಲಾರಾ ಅವರನ್ನ ಇಲ್ಲಿಂದ ಹೋಗಿ ಅಂತ ಹೇಳಿ ಮತ್ತೆ ಕ್ಯಾಂಪ್ ಒಳಗೆ ಬಂದು ಆ ಸ್ಯಾಟಲೈಟ್ ಫೋನ್ ತಗೊಂಡು ಹೋಗ್ತಿರ್ಬೇಕಾದ್ರೆ ರಿಚರ್ಡ್ ಆ ಗೇಟ್ ಹತ್ರ ಬಂದಿರೋದನ್ನ ನೋಡಿ ನಿಂತ್ಕೋತಾಳೆ. ಅದೇ ಸಮಯಕ್ಕೆ ಮಟಾಯಸ್ ತನ್ನ ಆರ್ಮಿ ಜೊತೆ ಬಂದು ಗನ್ ಪಾಯಿಂಟ್ ಮಾಡಿ ಆ ಗೇಟ್ ಅನ್ನ ಓಪನ್ ಮಾಡೋಕೆ ಹೇಳ್ತಾನೆ. ಬೇರೆ ದಾರಿ ಇಲ್ಲದೆ ರಿಚರ್ಡ್ ಆ ಗೇಟ್ ಅನ್ನ ಓಪನ್ ಮಾಡಿ ಇವರನ್ನ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಯಾಕಂದ್ರೆ ರಿಚರ್ಡ್ ಆ ಟೋಮ್ ನ ಬಗ್ಗೆ ತುಂಬಾನೇ ರಿಸರ್ಚ್ ಮಾಡಿರೋದ್ರಿಂದ ಎಲ್ಲಾ ವಿಷಯಗಳು ಇವನಿಗೆ ಗೊತ್ತಿರ್ತವೆ. ಇವರೆಲ್ಲ ಆ ಗುಹೆ ಒಳಗೆ ಬಂದಾಗ ಅಲ್ಲಿ ಕೆಲವು ಸ್ಕೆಲೆಟನ್ ಗಳು ಕೂಡ ಇರ್ತವೆ. ಅಂದ್ರೆ ಇಲ್ಲಿ ಇವರಿಗಿಂತ ಮುಂಚೆ ಯಾರೋ ಬಂದಿದ್ದಾರೆ ಅಂತ. ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಕೆಳಗಡೆಯಿಂದ ಕೆಲವು ಸ್ಪೈಕ್ಸ್ ಗಳು ಮೇಲೆ ಬಂದಾಗ ಮಟಾಯಸ್ ನ ಕೆಲವು ವ್ಯಕ್ತಿಗಳು ಸತ್ತೋಗ್ತಾರೆ. ಮತ್ತೆ ಮುಂದೆ ಬಂದು ನೋಡಿದಾಗ ಕ್ಲಿಫ್ ಹ್ಯಾಂಗರ್ ತರ ಇರೋ ಒಂದು ಗುಂಡಿಯೊಳಗೆ ತುಂಬಾನೇ ಸ್ಕೆಲೆಟನ್ ಗಳು ಬಿದ್ದಿರ್ತವೆ. ಆದ್ರೂ ಒಂದು ಏಣಿಯ ಸಹಾಯದಿಂದ ಆ ಗುಂಡಿಯನ್ನ ದಾಟ್ಕೊಂಡು ಆಚೆ ಹೋಗ್ತಾರೆ. ಇಲ್ಲಿ ಸರ್ಪ್ರೈಸಿಂಗ್ ಏನು ಅಂದ್ರೆ ಆ ಟೋಮ್ ಹತ್ರ ಹೋಗೋ ಮುಂಚೆ ದಾರಿಯಲ್ಲಿ ಸುಮಾರು ಪಜಲ್ ಗಳು ಇರ್ತವೆ. ಇವರು ಬದುಕಬೇಕು ಅಂದ್ರೆ ಒಂದೊಂದಾಗಿ ಆ ಪಜಲ್ ಗಳನ್ನ ಸಾಲ್ವ್ ಮಾಡಿದಾಗ ಮುಂದೆ ಹೋಗೋಕೆ ದಾರಿ ಓಪನ್ ಆಗ್ತಾ ಇರುತ್ತೆ. ಒಂದ್ ವೇಳೆ ಆ ಪಜಲ್ ಗಳನ್ನ ಸಾಲ್ವ್ ಮಾಡಿಲ್ಲ ಅಂದ್ರೆ ಸಾಯ್ತಾರೆ ಅಂತ. ಹೊರಗಡೆ ಲೂರೆನ್ ಎಲ್ಲ ಬಂದಿಗಳ ಜೊತೆ ಲಾರಾಗೋಸ್ಕರ ಕಾಯ್ತಾ ಇರ್ತಾರೆ. ಈ ಕಡೆ ಈ 6 ಜನ ಫೈನಲಿ ಆ ಟೋಮ್ ಇರೋ ಜಾಗಕ್ಕೆ ಬಂದು ಅದನ್ನ ಓಪನ್ ಮಾಡ್ತಾರೆ. ಒಳಗಡೆ ಇದ್ದಂತ ಹಿಮಿಕೋ ರಾಣಿಯ ದೇಹ ಗಾಳಿಯ ಸಂಪರ್ಕ ಬರ್ತಿದ್ದಂಗೆ ಮೆಲ್ಟ್ ಆಗೋಕೆ ಶುರು ಆಗುತ್ತೆ. ಆ ದೇಹನ ತಕೊಂಡು ಹೋಗ್ಬೇಕು ಅಂತ ಮಟಾಯಸ್ ತನ್ನ ಆರ್ಮಿಗಳಿಗೆ ಹೇಳಿದಾಗ ಒಬ್ಬ ವ್ಯಕ್ತಿ ಹೆಣವನ್ನ ತನ್ನ ಬರಿಗೈಯಲ್ಲಿ ಮುಡ್ತಾನೆ. ಇದರಿಂದ ಆ ವ್ಯಕ್ತಿ ಇನ್ಫೆಕ್ಟ್ ಆಗಿ ಒಂದು ಝೋಂಬಿಯಾಗಿ ಬದಲಾಗ್ತಾನೆ. ಇಲ್ಲಿ ನಮ್ಗೆ ಈ ರಾಣಿಗೆ ಇದ್ದಿದ್ದು ಯಾವ ಶಕ್ತಿ ಕೂಡ ಅಲ್ಲ, ಇದೊಂದು ಕಾಯಿಲೆ ಅಂತ ಗೊತ್ತಾಗುತ್ತೆ. ಈ ವಿಷಯ ಗೊತ್ತಾದ್ಮೇಲೆ ಮಟಾಯಸ್ ಆ ದೇಹದ ಒಂದು ಸಣ್ಣ ಭಾಗವನ್ನ ಕಟ್ ಮಾಡಿ ತಕೊಂಡು ಲಾರಾ ಮತ್ತೆ ರಿಚರ್ಡ್ ನ ಸಾಯಿಸಿ ಅಂತ ಹೇಳ್ತಾನೆ. ಅದಕ್ಕೆ ತಂದೆ ಮಗಳು ಇವ್ರ ಜೊತೆ ಫೈಟ್ ಮಾಡೋಕೆ ಶುರು ಮಾಡ್ತಾರೆ. ಲಾರಾ ಮೇಲೆ ಗನ್ನಿಂದ ಶೂಟ್ ಮಾಡ್ಬೇಕಾದ್ರೆ ಅವಳು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ಒಬ್ಬ ವ್ಯಕ್ತಿ ಇವಳ ಹಿಂದೆ ಬೀಳುತ್ತಾನೆ. ಈ ಕಡೆ ಮಟಾಯಸ್ ರಿಚರ್ಡ್ ನ ಕಾಲಿಗೆ ಶೂಟ್ ಮಾಡಿ ಸಾಯೋ ಮುಂಚೆ ನೋವನ್ನ ಅನುಭವಿಸು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಈ ವ್ಯಕ್ತಿ ಲಾರಾಳ ಹಿಂದೆ ಬಿದ್ದಿರೋದ್ರಿಂದ ಕೆಲವು ಪಜಲ್ ಗಳು ಇರುವಂತ ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಟ್ರಾಪ್ ಗೆ ಅಂತ ಹಾಕಿರೋ ವೆಪನ್ ಇಂದ ಆ ವ್ಯಕ್ತಿ ಸತ್ತೋಗ್ತಾನೆ. ನಂತರ ಲಾರಾ ರಿಚರ್ಡ್ ನ ಹತ್ರ ಬಂದಾಗ ನನ್ನ ಮುಟ್ಬೇಡ, ಹೇಗಾದ್ರೂ ಮಾಡಿ ಮಟಾಯಸ್ ನ ತಡಿ, ಇಲ್ಲ ಅಂದ್ರೆ ಅವನು ಇಡೀ ಪ್ರಪಂಚವನ್ನೇ ಈ ಡಿಸೀಸ್ ಇಂದ ಇನ್ಫೆಕ್ಟ್ ಮಾಡ್ತಾನೆ. ನನ್ ಬಗ್ಗೆ ಏನು ಯೋಚನೆ ಮಾಡ್ಬೇಡ, ನಾನ್ ಆಲ್ರೆಡಿ ಸತ್ತೋಗಿದ್ದೀನಿ, ನಾನ್ ನಿಜವಾಗ್ಲೂ ಸಾಯೋ ಮುಂಚೆ ಈ ಹಿಮಿಕೋ ರಾಣಿಯ ದೇಹವನ್ನ ನಾಶ ಮಾಡ್ತೀನಿ ಅಂತ ಹೇಳಿ ಲಾರಾಗೆ ಅಲ್ಲಿಂದ ಕಳಿಸ್ತಾನೆ. ನಂತರ ಆ ಸತ್ತಂತ ವ್ಯಕ್ತಿ ಹತ್ರ ಇದ್ದಂತ ಎಲ್ಲಾ ಎಕ್ಸ್ಪ್ಲೋಸಿವ್ ಗಳನ್ನ ತಗೊಂಡು ರೆಡಿ ಮಾಡ್ತಾ ಇರ್ತಾನೆ. ಈ ಕಡೆ ಲಾರಾ ಆ ಗುಹೆಯಿಂದ ಹೊರಗೆ ಬರ್ಬೇಕು ಅಂತ ಓಡ್ ಬರ್ಬೇಕಾದ್ರೆ ದಾರಿಯಲ್ಲಿ ಮಟಾಯಸ್ ವಿರುದ್ಧ ಒಂದು ಫೈಟ್ ಆಗುತ್ತೆ. ಈ ಫೈಟ್ ಅಲ್ಲಿ ಲಾರಾ ಮಟಾಯಸ್ಗೆ ಹೊಡಿತಾ ಇರ್ತಾಳೆ. ಆದ್ರೆ ಮಟಾಯಸ್ ಕೂಡ ಲಾರಾಗೆ ಹೊಡೆದು ಸಾಯಿಸಬೇಕು ಅಂದಾಗ ಈ ಕಡೆ ರಿಚರ್ಡ್ ಎಲ್ಲ ಎಕ್ಸ್ಪ್ಲೋಸಿವ್ ಗಳನ್ನ ಬ್ಲಾಸ್ಟ್ ಮಾಡ್ತಾನೆ. ಇದು ನೋಡಿ ಲಾರಾ ಮತ್ತೆ ಮಟಾಯಸ್ಗೆ ಹೊಡೆದು ಅವನ
ಜೇಬಲ್ಲಿದ್ದಂತ ಆ ದೇಹದ ಒಂದು ಪೀಸ್ ಅನ್ನ ಇವನ ಬಾಯಿಯೊಳಗೆ ತುರುಕ್ತಾಳೆ. ನಂತರ ಯು ಮೆಸ್ಡ್ ವಿತ್ ರಾಂಗ್ ಫ್ಯಾಮಿಲಿ ಅಂತ ಹೇಳಿ ಆ ಗುಂಡಿಯೊಳಗೆ ಒದಿತಾಳೆ. ಗುಹೆಯೊಳಗೆ ಬ್ಲಾಸ್ಟ್ ಆಗಿರೋದ್ರಿಂದ ಬೆಟ್ಟ ಕುಸಿತಾ ಇರುತ್ತೆ. ಆದ್ರೆ ಲಾರಾ ಆ ಗುಹೆಯಿಂದ ಹೊರಬರೋಕೆ ತುಂಬಾನೇ ಪ್ರಯತ್ನ ಮಾಡ್ತಾಳೆ. ಅನ್ಫಾರ್ಚುನೇಟ್ಲಿ ಲಾರಾ ಹೊರಗಡೆ ಬರೋ ಮುಂಚೆನೆ ಆ ಬೆಟ್ಟ ಕೊಲ್ಯಾಪ್ಸ್ ಆಗಿ ಮೇನ್ ಗೇಟ್ ಕ್ಲೋಸ್ ಆಗುತ್ತೆ. ಹೊರಗಡೆ ಇದ್ದಂತ ಲೂರೆನ್ ಆ ಗೇಟ್ ಹತ್ರ ಬಂದು ಕೂತಾಗ ಒಳಗಡೆ ಶಬ್ದ ಬರೋದನ್ನ ಕೇಳಿ ಆ ಕಲ್ಲುಗಳನ್ನ ಸೈಡ್ಗೆ ಹಾಕ್ತಾನೆ. ಆಗ ಲಾರಾ ಜೀವಂತವಾಗಿ ಆ ಗುಹೆಯಿಂದ ಹೊರ ಬಂದಾಗ ನಿಮ್ ತಂದೆ ಎಲ್ಲಿ ಅಂತ ಲೂರೆನ್ ಕೇಳ್ತಾನೆ. ಅದಕ್ಕೆ ಲಾರಾ ಮತ್ತೆ ಹಿಂದೆ ತಿರುಗಿ ನೋಡಿದಾಗ ಲೂರೆನ್ಗೆ ಅರ್ಥ ಆಗುತ್ತೆ ಅವರು ಬದುಕಿಲ್ಲ ಅಂತ. ಅದೇ ಸಮಯಕ್ಕೆ ಒಂದು ಹೆಲಿಕಾಪ್ಟರ್ ಅಲ್ಲಿ ಬರೋದನ್ನ ನೋಡಿ ಈ ಎಲ್ಲಾ ಜನ ಬಂದು ನಮ್ಮನ್ನ ಇಲ್ಲಿಂದ ಕರ್ಕೊಂಡು ಹೋಗುವಂತ ಗನ್ ಪಾಯಿಂಟ್ ಮಾಡ್ತಾರೆ. ಹೀಗೆ ಬದುಕಿದಂತ ಎಲ್ಲಾ ಜನ ಆ ಐಲ್ಯಾಂಡ್ ಇಂದ ವಾಪಸ್ ಬರ್ತಾರೆ. ನಂತರ ಲಾರಾ ತನ್ನ ಕಂಪನಿಗೆ ಬಂದು ಎಲ್ಲಾ ಅಸೆಟ್ಸ್ ಗಳನ್ನ ಟೇಕ್ ಓವರ್ ಮಾಡ್ತಾಳೆ. ಇದಾದ್ಮೇಲೆ ಕಂಪನಿಗಳ ಲಿಸ್ಟ್ ಅನ್ನ ಚೆಕ್ ಮಾಡ್ತಾ ಇರ್ಬೇಕಾದ್ರೆ ಪಾಟ್ನಾ ಲಿಮಿಟೆಡ್ ಅನ್ನೋ ಒಂದು ಕಂಪನಿ ಕೂಡ ಇವರದ್ದೇ ಆಗಿರುತ್ತೆ. ಅಂದ್ರೆ ಈ ಕಂಪನಿನೇ ಮಟಾಯಸ್ಗೆ ಬೇಕಾದಂತ ಎಲ್ಲಾ ಅವಶ್ಯಕ ವಸ್ತುಗಳನ್ನ ಕಳಿಸ್ತಾ ಇರುತ್ತೆ. ಆಗ ಲಾರಾಗೆ ಕನ್ಫರ್ಮ್ ಆಗುತ್ತೆ ಇದೆಲ್ಲ ಮಾಡಿದ್ದು ರಿಚರ್ಡ್ ನ ಮ್ಯಾನೇಜರ್ ಆನಾ ಮಿಲ್ಲರ್ ಅಂತ. ಅಂದ್ರೆ ಇಲ್ಲಿ ಟ್ರಿನಿಟಿ ಬೇರೆ ಯಾರು ಅಲ್ಲ, ಆನಾ ಮಿಲ್ಲರೇ ಆಗಿರ್ತಾಳೆ. ಹಿಮಿಕೋ ಪ್ರಾಜೆಕ್ಟ್ ನ ಶುರು ಮಾಡಿದ್ದು ಕೂಡ ಇವಳೆ. ಮಟಾಯಸ್ ಕೂಡ ಇವಳಿಗೋಸ್ಕರನೇ ಕೆಲಸ ಮಾಡ್ತಾ ಇದ್ದ. ಹಿಮಿಕೋ ರಾಣಿಯ ಶಕ್ತಿಯನ್ನ ಪಡೆದು ಇಡೀ ಪ್ರಪಂಚವನ್ನೇ ಆಳ್ಬೇಕು ಅನ್ನೋದೇ ಇವಳ ಗುರಿಯಾಗಿರುತ್ತೆ. ಈ ಎಲ್ಲಾ ವಿಷಯಗಳು ಲಾರಾಗೆ ಗೊತ್ತಾದ್ಮೇಲೆ ನಿಜವಾದ ಕೆಲಸ ಇವಾಗ ಶುರು ಮಾಡ್ತೀನಿ ಅಂತ ಹೇಳಿ ಮತ್ತೆ ಅದೇ ಜ್ಯುವೆಲರಿ ಶಾಪ್ ಗೆ ಬಂದು ಮುಂಚೆ ಮಾರಿದಂತ ಅಮುಲೆಟ್ ಅನ್ನ ವಾಪಸ್ ತಗೋತಾಳೆ. ಇದಾದ್ಮೇಲೆ ಆ ಶಾಪ್ ಅಲ್ಲಿ ಗನ್ ಗಳಿರೋದ್ ನೋಡಿ 2 ಗನ್ ಗಳನ್ನ ತಗೋತಾಳೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ಎಂಡಿಂಗ್ ನೋಡಿದ್ರೆ ಮತ್ತೆ ಇದರ ಸೆಕೆಂಡ್ ಪಾರ್ಟ್ ಬರಬಹುದು ಅಂತ ಅನ್ಸುತ್ತೆ. ಬಂದ್ರೆ ಖಂಡಿತ ನಿಮ್ಗೋಸ್ಕರ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಎಕ್ಸ್ಪ್ಲನೇಷನ್ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಮೂವಿ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಕನ್ನಡ ರಾಕರ್ಸ್.